ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ತೆ. ಸರ್, ನಮಗೊಂದು ಬ್ಲ್ಯಾಕ್ ಬಣ್ಣದ್ದು ಮಾರುತಿ ಸುಜುಕಿ 800 ಕಾರ್ ಗಾಡಿ ಹಾಕಿದಾರಲ್ಲ ಮಾರಾಟಕ್ಕಾದಂತ. ಹೌದು ಸರ್. ಸರ್ ಏನೈತ್ರಿ ಮಾಡಲು? 99. 1999 ಮಾಡಲ್ ಐತ್ರಿ. ಹೌದು. ಓಕೆ. ಓನರ್ ಎಷ್ಟಾಗಿದ್ರೆ ಈ ಗಾಡಿಗೆ? ಓನರು 10. 10 ಓನರ್ ಆಗ್ಯಾರಿ. ಗಾಡಿ ಯಾರು ತೊಗೊಂತಾರೋ ಅವರು 11ನೇ ಓನರ್ ಆಗ್ತಾರೆ. ಹೌದು. ಓಕೆ. ರನ್ನಿಂಗ್ ಇಲ್ಲ ಇಲ್ಲಿ ತನಕ ಎಷ್ಟು ಕಿಲೋಮೀಟರ್ ಓಡೈತೆ ಸರ್? ರನ್ನಿಂಗ್ ಮೀಟ್ರ್ ಬಂದ್ ಆಗೈತ್ರಿ, ಏನು ಚಲ್ತಿನೇ ಐತ್ರಿ ಇನ್ನೂವರೆಗೂ? ಚಾಲ್ತಿದೆ ಸರ್. ಅದರಲ್ಲಿ ಒಂದು 80 ತೋರಿಸ್ತಾ ಇದೆ. 80,000 ಓಡಿರೋದು ತೋರ್ಸಕತ್ತೈತ್ರಿ. ಹೌದು. ಓಕೆ. ಟೈರ್ ಕಂಡೀಷನ್ ಇಲ್ಲ ಸರ್, ಫ್ರಂಟ್ ಟು ಬ್ಯಾಕ್ ಹಿಡಿದು ಸ್ಟೆಪ್ನಿ ಏನು 5 ಟೈರ್ ಐತಿಲ್ರಿ ತಮ್ಮ ಗಾಡಿಗೆ? ಎಷ್ಟು ಐತ್ರಿ ಸರ್ ಪರ್ಸೆಂಟೇಜ್? ಫ್ರಂಟ್ ಎರಡು ಒಂದು 50%, ಬ್ಯಾಕ್ ಎರಡು ಒಂದು 80% ಇದೆ. ಹೌದಾ? ಮುಂದ್ಗಡೆ ಟೈರ್ ಬಂದ್ಬಿಟ್ಟು 50% ತನಕ ಐತ್ರಿ, ಹಿಂದ್ಗಡೆ ಟೈರು 80% ತನಕ ಟೈರ್ ಐತ್ರಿ. ಹೌದು. ಈ ಗಾಡಿಗೆ ಸ್ಟೆಪ್ನಿ ಕೂಡ ಐತ್ರಿ. ಹೌದು. ಓಕೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ರೀ ಸರ್, ಗಾಡಿ ಬಾಡಿ ನೆನಪಿಲ್ಲ ಯಾವ ಥರ ಇಟ್ಕೊಂಡಿರೋ ಓಲ್ಡ್ ಮಾಡಲ್ ಇದ್ದರೂ ಕೂಡ? ಇಂಜಿನ್ ಕಂಡೀಷನ್ ಚೆನ್ನಾಗಿದೆ, ಬಾಡಿ ಲೈನಪ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಓಕೆ. ಇಂಜನು ಶಿವಲ್ ಇಂಜನ್ ಐತ್ರಿ ಸರ್, ಮೆಕ್ಯಾನಿಕಲ್ ಕೆಲಸ ಆಗೈತೆ ರೀ ಮೆಸ್ಸಿ ಕಡೆಯಿಂದ? ಇಲ್ಲ ಇಲ್ಲ, ಏನಾಗಿಲ್ಲ. ಇನ್ನೂವರೆಗೂ ಕೆಲಸಕ್ಕೆ ಬಂದಿಲ್ಲ ರೀ? ಇಲ್ಲ ಇಲ್ಲ. ಓಕೆ. ಬಾಡಿ ಲೈನಪ್ ಎಲ್ಲನೂ ಕರೆಕ್ಟ್ ಐತ್ರಿ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕ್ರಿಂಗ್ ಕೆಲಸ ಈ ಥರ ಯಾವುದೂ ಏನೂ ಪ್ರಾಬ್ಲಮ್ ಇಲ್ಲ ರೀ ಸರ್? ಏನಿಲ್ಲ. ಓಕೆ. ಆ್ಯಸ್ ಇಟ್ ಈಸ್ ಶೋರೂಮ್ ಪೇಂಟಿನ ಇದು ಇನ್ನೂವರೆಗೂ ಇರೋದು? ಹೌದು. ಇನ್ನು ಪೇಂಟ್ ಆಗೈತೆ ರೀ ಒಂದು ಸರ್ತಿ? ಇಲ್ಲ ಇಲ್ಲ, ಪೇಂಟ್ ಆಗಲಿಲ್ಲ ಅದು. ಹೌದಾ? ಹ್ಞೂ. ಓಕೆ. ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟೆಡ್ ಮಾಡಿಸಿದ್ರೆ ಸರ್? ಅಂದರೆ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಸೀಟ್ ಕುಷನ್ ಆಗಿರ್ಬೋದು, ಕೆಳಗಡೆ ಮ್ಯಾಟಿಂಗು? ಮ್ಯಾಟಿಂಗ್ ವಸ್ತು, ಸೀಟ್ ಕುಶನ್ ವಸ್ತು, ಪ್ಯಾಡ್ ವಸ್ತು, ಡೋರ್ ಪ್ಯಾಡ್ಸ್ ಎಲ್ಲ ವಸ್ತು, ಮೇಲೆ ಟಾಪ್ ಕವರ್ ವಸ್ತು ಎಲ್ಲ ವಸ್ತೆ. ಮ್ಯೂಸಿಕ್ ಸಿಸ್ಟಮ್ ಇಲ್ಲ ಗಾಡಿಯಲ್ಲಿ. ಸಿಸ್ಟಮ್ ಇಲ್ವಾ ಮ್ಯೂಸಿಕ್ಕು? ಇಲ್ಲ ಇಲ್ಲ ಇಲ್ಲ. ಓಕೆ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್, ಎಫ್ ಸಿ ಇನ್ಸೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರ ತಾವು? 2 ಲ್ಯಾಪ್ಸೆ ಸರ್. 2 ಲ್ಯಾಬ್ಸ್ ಆಗೈತೆ ರೀ? ಹೌದು. ಓಕೆ. ಅದೇನು ತಾವು ಕಟ್ಕೊಡ್ತೀರೇನು ಗಾಡಿ ತೊಗೊಂಡ್ರೆ ಕಟ್ಕೋಬೇಕಾ? ಅದು ಹೇಗೆ ಬೇಕಾಗಿ ಸರ್. ಅವರು ತಗೊಳ್ಳೋರು ತಗೊಂಡಿದ್ರೆ ಅದು ಆಗ್ಬೋದು, ನಾವು ಕಟ್ಕೊಳ್ತಿದ್ರು ಅದು ಆಗ್ಬೋದು. ಅವ್ರು ಬಂದು ಗಾಡಿ ನೋಡ್ಕೊಂಡು ಮತ್ತೆ ಮಾತಾಡುವ. ಓಕೆ ಸರ್. ಈಗ ಏನಾದರೂ ನಿಮ್ಮ ಗಾಡಿ ತೊಗೊಂತಾರಂದ್ರೆ ಕಸ್ಟಮರು, ಅವ್ರಿಗೆ ₹1 ನೀವು ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ, ಆರಾಮಾಗಿ ತೊಗೊಂಡು ಯೂಸ್ ಮಾಡ್ಕೋಬೋದು. ಅಷ್ಟೇ ಅಷ್ಟೇ. ಬಡವರಿಗಂತೂ ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು ಸರ್ ಇದು 800. ಅಷ್ಟೇ. ಓಕೆ. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್, ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಸು? 35 ಕೊಟ್ಟು ಮಾಡ್ತಿದ್ದೇವೆ ಸರ್. 35,000. ಹೌದು. ಓಕೆ. 35,000ದಾಗ ಸರ್ ನಮ್ಮ ಕಡೆಯಿಂದ ಬಂದವರಿಗೆ ಏನು ಮಾಡಿಕೊಡ್ತೀರಿ ಹೆಚ್ಚು ಕಡಿಮೆ? ಒಂದು 30ಕ್ಕೆಲ್ಲ ಕೊಡುವ. ಇದ್ರ ಡಾಕ್ಯುಮೆಂಟ್ಸ್, ಎಫ್ ಸಿ ಇನ್ಸೂರೆನ್ಸು? ಅದು ಅವ್ರಿಗೆ ಮಾಡ್ಕೊಳ್ಬೇಕು. ನಾವು ಆ್ಯಸ್ ಇಟ್ ಈಸ್ ಅಷ್ಟಕ್ಕೆ ಕೊಡ್ಬೋದು. ಹಾಂ 30,000 ತನಕನೂ ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ? ಹೌದು. ಓಕೆ. ಡಾಕ್ಯುಮೆಂಟ್ಸ್ ಬೇಕಂದ್ರೆ ಎಫ್ ಸಿ ಇನ್ಸೂರೆನ್ಸು ಕಸ್ಟಮರೇ ಮಾಡ್ಕೋಬೇಕು. ಮಾಡ್ಕೊಳ್ಬೇಕು. ಓಕೆ ಸರ್. ಗಾಡಿ ಇರುವಂಥ ಲೊಕೇಶನ್ ಇದು? ಇದು ಪುತ್ತೂರು. ಪುತ್ತೂರು ಸಿಟಿಯಾಗೆ ಐತ್ರಿ, ಅಕ್ಕಪಕ್ಕ ಹಳ್ಳಿ ಇದೆ ಇದು ಸರ್? ಒಂದು 8-10 ಕಿಲೋಮೀಟರ್ ಒಳಗೆ ಸರ್, ಸರಗೂರು. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ? ಹೌದು. ಓಕೆ ಸರ್. ಅಪ್ಡೇಟ್ ಮಾಡಿರ್ತೀವಿ. ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿನೇ ಕೊಡೋ ಪ್ರಯತ್ನ ಮಾಡಿ ಸರ್. ಆಯಿತು ಆಯಿತು. ಥ್ಯಾಂಕ್ ಯು ಸರ್. ಹ್ಞೂ.